ಜೀವನದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಶ್ರದ್ಧೆಯ ಕೇಂದ್ರ ಅಂದರೆ ನಾನು ಚಿಕ್ಕ ವಯಸ್ಸಿನಿಂದ ಬಿಜಾಪುರ ಜಿಲ್ಲೆ ಅಂತ ಕರಿತೇನೆ. ಅದಕ್ಕೆ ಕಳಸಪ್ರಾಯವಾಗಿರ್ತಕ್ಕಂಥ ಕೇಂದ್ರ ಅಂದರೆ ಜ್ಞಾನ ಯೋಗಾಶ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಂತಹ ಒಂದು ಪವಿತ್ರ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಇವತ್ತು 3ನೇ ದಿನದ ಚಿಂತನಾಗೋಷ್ಠಿಯಲ್ಲಿ ನಾವು ಸೇರಿದ್ದೇವೆ. ಪೂಜ್ಯರ ಸಾನ್ನಿಧ್ಯದಲ್ಲಿ ಅನೇಕರು ತಮ್ಮ ವಿಚಾರವನ್ನು ನೀಡಲಿದ್ದಾರೆ. ಪೂಜ್ಯರು ಅನೇಕರು ಉಪಸ್ಥಿತರಿದ್ದಾರೆ. ಇಂತಹ ಪವಿತ್ರ ಮಣ್ಣಿನಲ್ಲಿ ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳ, ಮಲ್ಲಿಕಾರ್ಜುನ ಶ್ರೀಗಳ ಸಾನ್ನಿಧ್ಯವನ್ನು ಪಡೆದು ಅಪೂರ್ವ ಶಕ್ತಿಯನ್ನು ಹೊಂದಿರತಕ್ಕಂಥ ಭಕ್ತ ಸಮೂಹ. ಅವ್ರ ಮುಂದೆ ನಾನು ಹೇಳಬೇಕಾದರೆ ನಾನೊಬ್ಬ ಸಾಮಾನ್ಯ ಮನುಷ್ಯ. ಅದರಲ್ಲಿ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಭೌತಿಕ ಶರೀರವನ್ನು ಬಿಡುವಾಗ ಒಂದು ಮಾತು ಎಲ್ಲರಿಗೆ ಹೇಳಿ ಹೋಗಿದ್ದಾರೆ. ಮಾತುಗಳು ಬಹಳ ಆಗಿವೆ, ಹೇಳುವುದೆಲ್ಲವೂ ಮುಗಿದಿದೆ, ಈಗೇನಾದರೂ ಉಳಿದಿದೆ ಅಂದರೆ ನಡಿಬೇಕು ಅಂತ ಹೇಳಿದ್ದಾರೆ. ಇದೊಂದು ನಿಮಿತ್ತ ಮಾತ್ರ 4 ಮಾತುಗಳನ್ನು ನಾನು ಆಡ್ತಿದ್ದೇನೆ. ಇವತ್ತಿನ ವಿಷಯ ದಯೆ ಮತ್ತು ಧರ್ಮ ಅನ್ನುವ ವಿಷಯ ಇದೆ. ಈ ವಿಷಯ ಕುರಿತು ಉದ್ಘಾಟನೆಯ ಮಾತುಗಳ ನಂತರ ಮುಖ್ಯ ವಕ್ತಾರರು ತಮ್ಮ ವಿಚಾರಗಳನ್ನು ಇಡಲಿದ್ದಾರೆ. ವಿಶಿಷ್ಟವಾದ ಈ 2 ಶಬ್ದಗಳು ಭಾರತದ ಸಂಸ್ಕೃತಿ ಮತ್ತು ಆತ್ಮದ ಪರಿಚಯವನ್ನು ಈ 2 ಶಬ್ದಗಳು ನಿಲ್ಲುತ್ತವೆ. ನಮ್ಮ ದೇಶದಲ್ಲಿ ಕೆಲವೊಂದು ಶಬ್ದಗಳು ಹೀಗಿವೆ ಅಂದರೆ ಅದು ನೋಡಲಿಕ್ಕೆ ಸಿಗೋದಿಲ್ಲ, ಆದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕೆಲವು ಅತ್ಯಂತ ಪವಿತ್ರವಾದಂಥ ಶಬ್ದಗಳಿವೆ. ಒಂದು ಶಬ್ದ ಹೇಳಬೇಕಾದರೆ ವಾತ್ಸಲ್ಯ, ತಾಯಿಯ ಪ್ರೀತಿ. ಜಗತ್ತಿನಲ್ಲಿ ಇದಕ್ಕೆ ದಾಟುವಂಥ ಇನ್ನೊಂದು ಪ್ರೀತಿಯ ಶಬ್ದವನ್ನು ಕೊಟ್ಟಂಥ ವ್ಯಕ್ತಿ ಜಗತ್ತಿನಲ್ಲಿ ಇನ್ಯಾರೂ ಹುಟ್ಟಿಲ್ಲ. ಆ ವಾತ್ಸಲ್ಯ ಎಲ್ಲಿ ಅಂತ ನೋಡಬೇಕಾದರೆ ಅನುಭೂತಿ ಪಡಿಬೇಕೇ ಹೊರತು ನಾವು ನೋಡೇನೆಂದರೆ ಸಿಗೋದಿಲ್ಲ. ಅದೇ ರೀತಿಯಾಗಿ ಕರುಳು ಅಂತಿದೆ. ಕರುಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ನೋಡ್ಲಿಕ್ಕೆ ಹೋದರೆ ನಾವು ಬದುಕೋದಿಲ್ಲ. ಆದರೆ ಇದೊಂದು ಇಷ್ಟು ಶುದ್ಧ ಮತ್ತು ಪವಿತ್ರವಾದ ಶಬ್ದ ಇದೆ, ಇದರ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಶಬ್ದ ಇದೆ, ಅಂತಃಕರಣ. ಈಗೇನಾರ ಒಂದು ಆಯ್ತಂದ್ರೆ ಅವನಿಗೇನು ಕೊಳ್ಳಗಿಳ್ಳ ಆದ ಇಲ್ಲ, ಅಂತಃಕರಣ ಆದ ಇಲ್ಲ, ಹೀಗೆ ನಾವು ಶಬ್ದ ಬಳಸ್ತೇವೆ. ಆದರೆ ಅದು ಎಲ್ಲಿದೆ ಅಂತಃಕರಣ ಅಂತಂದರೆ ನೋಡಬೇಕಂದ್ರೆ ಸಿಗೋದಿಲ್ಲ. ಅದೇ ರೀತಿ ಆತ್ಮ ಅಂತ ಕರಿತೇವೆ. ನಾವು ನಮ್ಮನ್ನು ತೋರಿಸ್ಕೊಳ್ಳುವಾಗ ನಮ್ಮನ್ನು ಜೋಡಿಸ್ಕೊಂಡೇ ಆತ್ಮ ಅಂತ ಕರಿತೀವಿ. ಅದು ಈ ಶರೀರ ಬಿಟ್ಟು ಹೋದಾಗ ನಾವು ಇದ್ದನೂ ಇಲ್ಲದಂತಾಗ್ತೇವೆ. ಆದರೆ ಈಗ ಎಲ್ಲಿದ್ದೀ ಅಂತ ಕೇಳಿದ್ರೆ ನಮಗೆ ಕಾಣೋದಿಲ್ಲ. ಹೀಗೆ ನಮ್ಮ ದೇಶದಲ್ಲಿ ಅತ್ಯಂತ ಅಮೂಲ್ಯವಾದ, ಬೆಲೆ ಕಟ್ಟದ ಮತ್ತು ಬದುಕಿಗೆ ಅನಂತ ಕಾಲದವರೆಗೆ ಬೆಳಕನ್ನು ಕೊಡ್ತಕ್ಕಂಥ ದಾರಿದೀಪದ ಸ್ವರೂಪ ಅಂತಃಕರಣ, ಕರುಳು, ಆತ್ಮ, ವಾತ್ಸಲ್ಯ, ಇಂಥ ಕೆಲವು ಪವಿತ್ರ ಶಬ್ದಗಳಿವೆ. ಮಾನವೀಯ ಪ್ರೀತಿ ಅಂತ ನಾವು ಕರಿತೇವೆ. ಈ ಶಬ್ದಗಳಿಗೆ ಯಾರು ಅರ್ಥಗಳು ಕೊಡುವಂತೆ ಬದುಕ್ತಾರೋ ಅವರೇ ನಿಜವಾದ ದಯವಂತರು. ಕಿಂಚಿತ್ತೂ ಈ ಶಬ್ದಗಳಿಗೆ ಚ್ಯುತಿ ಬಂತು ಅಂತಾರೆ ನಾವು ಈ ಪವಿತ್ರ ಭಾರತದ ಸಂಸ್ಕೃತಿಯ ಭೂಮಿಗೆ ಅಪಚಾರ ಮಾಡಿದ ಪಾಪ ನಮಗೆ ಆಗ್ತದೆ. ಅದೇ ರೀತಿಯಾಗಿ ಧರ್ಮ ಅಂದರೆ, ಧರ್ಮದ ಅರ್ಥ ತುಂಬ ವಿಶಾಲವಾಗಿದೆ. ಆದರೆ ಅನೇಕ ಜನ ಅನೇಕ ಸಣ್ಣ ಸಣ್ಣ ಗುಂಪುಗಳಲ್ಲಿ ಕಟ್ಟಿಹಾಕಿಬಿಟ್ಟಿದ್ದಾರೆ. ನಿಜವಾಗಿ ಅಂದರೆ ಯಾವುದು ಸಾರ್ವಕಾಲಿಕ ಸತ್ಯವಾದದ್ದಿದೆ, ಜಗತ್ತಿನ ಎಲ್ಲ ಮೂಲೆಯಲ್ಲಿ ಒಪ್ಪುವಂಥದ್ದಿದೆ,
ಅದೇ ವಿಶ್ವವ್ಯಾಪಿ ಇರ್ತಕ್ಕಂಥ ಏಕಮಾತ್ರ ಧರ್ಮ. ಅದು ಸತ್ಯದ ಮೇಲೆ ನಿಂತಿದೆ. ಅದಕ್ಕೆ ನಾವು ಧರ್ಮ ಅಂತ ಕರಿತೇವೆ. ಪತಿಗೆ ಬೇರೆ ಧರ್ಮ ಇರಬಹುದು, ಪತ್ನಿಗೆ ಬೇರೆ ಧರ್ಮ ಇರಬಹುದು, ತಂದೆಗೆ ಬೇರೆ ಧರ್ಮ ಇರಬಹುದು, ಶಿಕ್ಷಕನಿಗೆ ಬೇರೆ ಕರ್ತವ್ಯ ಇರಬಹುದು. ಹೀಗೆ ರೈತನಿಗೆ ಮತ್ತೊಬ್ಬರಿಗೆ, ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ವೃತ್ತಿಗೆ ತಕ್ಕಂತೆ ಧರ್ಮಗಳು ಇವೆ. ಅವುಗಳಿಗೆ ಪ್ರಾಮಾಣಿಕವಾಗಿ ಬದುಕಬೇಕು. ಆ ಶಬ್ದಕ್ಕೆ ಚ್ಯುತಿ ಬಾರದಂತೆ ಬದುಕಬೇಕು. ಒಂದೊಂದು ಸಲ ಕೇಳ್ತಾರೆ, ಉಡುಪಿಯಲ್ಲಿ ಒಬ್ಬ ಶ್ರೇಷ್ಠ ಕನ್ನಡದ ಪ್ರಾಧ್ಯಾಪಕರಿದ್ದರು, ತೀನಂ ಶ್ರೀಕಂಠಯ್ಯ ಅಂತೇಳಿ. ಅವರು ಎಷ್ಟು ಚೆನ್ನಾಗಿ ಪಾಠ ಹೇಳುತ್ತಿದ್ದರಂದರೆ, ಪಕ್ಕದ ಕ್ಲಾಸಿನ ಒಂದಿಷ್ಟು ಮಕ್ಕಳು ತಮ್ಮ ಕ್ಲಾಸನ್ನು ತೆಪ್ಪಿಸಿ ಇವರು ಪಾಠ ಕೇಳಲಿಕ್ಕೆ ಬರ್ತಿದ್ರು. ಅವರು ಹರಿಶ್ಚಂದ್ರನ ಕಾವ್ಯ ಸತ್ಯದ ಮೇಲೆ ನಿಂತಿದೆ ಸುಂದರವಾಗಿ ವರ್ಣನ ಮಾಡ್ತಾ ಇದ್ದರು. 3 ದಿನಗಳವರೆಗೆ ಪಾಠ ಮಕ್ಕಳು ಪಿಟಕ್ಕನ್ನದೇ ಕೇಳಿದ್ರು. 3 ದಿನದ ಪಾಠ ಮುಗಿದ ಮೇಲೆ ಗುರುಗಳು ಒಂದು ಪ್ರಶ್ನೆ ಕೇಳಿದ್ರು ವಿದ್ಯಾರ್ಥಿಗಳಿಗೆ, ಮಕ್ಕಳೇ, ಈ ಪಾಠದಿಂದ ನೀವು ಕಲಿತ ಪಾಠ ಏನು, ಸಾರಾಂಶ ಏನು? ಅದರಾಗ ಒಬ್ಬ ಹುಡುಕ 3 ದಿನ ಕುಂತು ಸಾಕಾಗಿತ್ತು ಅವನಿಗೆ. ಪಟ್ಟನೆ ಎದ್ದ, ಸರ್, ಒಂದು ಸತ್ಯಕ್ಕಾಗಿ ಎಷ್ಟು ಕಷ್ಟ ಬರ್ತದಂತ ಗೊತ್ತಿದ್ದರೆ ನಾ ಮೊದಲನೇ ದಿವಸ ಸುಳ್ಳು ಹೇಳಿಬಿಡ್ತಿದ್ದೆ ಅಂತ. ಆದರೆ ಸತ್ಯ ಹರಿಶ್ಚಂದ್ರ ತನ್ನ ರಾಜ್ಯವನ್ನು ಕಳ್ಕೊಂಡ, ಹೆಂಡತಿಯನ್ನು ಕಳ್ಕೊಂಡ. ಮಗುವಿನ ಅಂತಿಮ ಸಂಸ್ಕಾರಕ್ಕೆ ಯಾವ ರೀತಿ ಹೆಂಡತಿಯನ್ನು ಪೀಡಿಸ್ತಾನೆ, ಇದೆಲ್ಲ ಆದಮೇಲೆ ಇವತ್ತು ನಾವು ಸತ್ಯ ಹರಿಶ್ಚಂದ್ರ ಅಂತ ಕರಿತೀವಿ. ಕೆಲವೊಂದು ಸಲ ಶಬ್ದಕ್ಕೆ ಬೆಲೆ ಈ ಶರೀರ ಬಿಟ್ಟ ಮೇಲೆ ಬರುತ್ತದೆ. ಇದ್ದಾಗ ನಮಗೆ ಕೀಮತ್ತು ಗೊತ್ತಾಗಂಗಿಲ್ಲ. ಹೀಗೆ ಈ ಏನು ಗುಣ ಇದೆ, ಈ ಸತ್ಯದ ಅರಿವಿದೆ, ಆ ಧರ್ಮದ ತಳಹದಿಯ ಮೇಲೆ ನಮ್ಮ ಬದುಕು ನಡಿಬೇಕು. ಧರ್ಮಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಇದೆ. ಅನಿಷ್ಟಗಳಿಂದ ಮನುಷ್ಯ ತನ್ನನ್ನು ತಾನು ಕಾಪಾಡಿಕೊಂಡು ತನ್ನ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಸಾರ್ಥಕತೆಗಾಗಿ ಬಳಸುವುದೇ ಧರ್ಮ. ಹಾಗೆ ಬಸವಣ್ಣವರು ಹೇಳಿದ್ದಾರೆ, ದಯವಿಲ್ಲದ ಧರ್ಮದಾವುದಯ್ಯ ಅಂತ ಹೇಳಿ ಕೇಸಿ. ಮತ್ತು ದಯ ಇಲ್ಲ ಅಂದರೆ ಮತ್ತು ಕೊನೆಗೇನು ಹೇಳಿದ್ದಾರೆ, ಸಕಲ ಜೀವಿಗಳಲ್ಲಿ ದಯ ಇರಬೇಕು ಅಂತ ಹೇಳಿದ್ದಾರೆ. ಜಗತ್ತಿನಲ್ಲಿರುವ 84 ಲಕ್ಷಗಳು ಜೀವಿಗಳು ಸುಖವಾಗಿದ್ದರೆ ಮನುಷ್ಯನೂ ಸುಖವಾಗಿರ್ತಾನೆ. ಇನ್ಯಾವುದ ಜೀವಿ ವಂಶ ನಾಶ ಮಾಡಲಿಕ್ಕೆ ಹೋದರೆ ಮನುಷ್ಯನೂ ಇರಲಿಕ್ಕಾಗೋದಿಲ್ಲ. ಅದಕ್ಕಾಗಿಯೇ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಮನುಷ್ಯನ ಉಸಿರಾಟಕ್ಕೆ ಶಕ್ತಿ ಕೊಡ್ತಕ್ಕಂಥ ನಿಸರ್ಗದ ಈ ಪವಿತ್ರ ಗಿಡಗಳಿಗೆ, ವೃಕ್ಷಗಳಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟರು. ಇವತ್ತು ವೃಕ್ಷ ಇಲ್ಲ ಅಂದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ 50 ವರ್ಷ ಬದುಕಬೇಕಾದರೆ ವಿಜ್ಞಾನದ ಪ್ರಕಾರ ಅದನ್ನು ಲ್ಯಾಬೊರೇಟರಿಯಲ್ಲಿ ತಯಾರು ಮಾಡಿ ಕೊಟ್ಟರೆ ಅವನಿಗೆ 10 ಕೋಟಿ ರೂಪಾಯಿ ಬೇಕಾಗುತ್ತೆ 50 ವರ್ಷಕ್ಕೆ. ಯಾರು ಖರ್ಚು ಮಾಡ್ಬೋದು? ನಾವು ಕುಂತವ್ರು ಮಾಡಬಹುದಾ? ಆದರೆ ಈ ಪ್ರಕೃತಿ ಒಂದೊಂದು ಗಿಡ ನಮ್ಮನ್ನು 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ, 100 ವರ್ಷ ಬದುಕಿಸ್ತಾ ಇದೆ. ಅಂಥ ಪವಿತ್ರ ಪ್ರಕೃತಿಯ ಪ್ರಿಯರು ಪರಮಪುರ ಪೂಜ್ಯ ಸಿದ್ದೇಶ್ವರ ಶ್ರೀಗಳು. ಈ ಮಾತನ್ನು ಹೇಳುವಾಗ ನನಗೆ ನನ್ನ ಜೀವನದಲ್ಲಿ ಒಂದು ಪ್ರಸಂಗ ನೆನಪು ಬರುತ್ತದೆ. ತಾವೆಲ್ಲ ಕೇಳಿದ್ದೀರಿ, ಅವರು ಇವತ್ತು ಈ ಶರೀರದಲ್ಲಿ ಭೂಮಿ ಮೇಲೆ ಇಲ್ಲ. ಮಾತೆ ಮಾಣಿಕೇಶ್ವರಿ ಯಾನಾಗುಂದಿ ಅಂತ ಹೇಳಿಕೆಸಿ ಒಂದು ಸಲ ಅವರು ತಮ್ಮ ಪ್ರವಚನದಲ್ಲಿ ಮಾತನಾಡಿದ್ದರು. ಆ ಕೈಯಲ್ಲಿ, ನಾವು ಹಿಂದಕ್ಕಿನ ಕಾಲದಾಗ ತುಂಬ ಫ್ಯಾಷನ್ ಇತ್ತು, ಈಗ ಹೋಗಿಬಿಟ್ಟಿದೆ. ಒಂದು ಛತ್ರಿ ಆದರೂ ಇರ್ತಿತ್ತು ಗಣಸರ ಕೈದಾಗ, ಒಂದು ಬಡಿಗೆ ಆದರೂ ಇರ್ತಿತ್ತು ಸ್ವಲ್ಪ ವಯಸ್ಸಾಯ್ತಪ್ಪ ಅಂದ್ರೆ. ಇವತ್ತು ಅದು ಹಿಡಿಯೋದೇ ನಮಗೆ ಅಪಮಾನ ಆಗಿಬಿಟ್ಟಿದೆ. ಅವ್ರು ಹೇಳಿದ್ರು, ಇದೇನು ವಯಸ್ಸಾದ ಮನುಷ್ಯನಿಗೆ ಒಂದು ಕೋಲು ಹೇಗೆ ಆಸರೆ ಮಾಡುತ್ತದೆ. ಎಲ್ಲೋ ಒಂದು ಊರಲ್ಲಿ ಮಲಗಿರ್ತಾನೆ, ಒಂದೇನಾದರೂ ನಾಯಿ ಬಂತು, ಪ್ರಾಣಿ ಬಂತು, ಆ ಬಡಿಗೆಯಿಂದ ತನ್ನನ್ನು ತಾನು ಉಳಿಸ್ಕೋತಾನೆ. ನಡೆಯುವಾಗ ಅದು ಅವನಿಗೆ ಆಶ್ರಯ ಕೊಡುತ್ತದೆ. ಅಲ್ಲಲ್ಲಿ ಮುಕ್ಕರಿಸಿ ಬೀಳುವಂಥ ಅನಾಹುತಗಳಿಂದ ಆತನನ್ನು ತಪ್ಪಿಸುತ್ತದೆ. ಹಾಗೆಯೇ
ಮನುಷ್ಯನನ್ನಾಗಿ ಬದುಕಬೇಕಾದರೆ ಆ ಕೋಲು ಹೇಗಿದೆ ಹಾಗೆ ಮನುಷ್ಯನಿಗೆ ಮನುಷ್ಯನಾಗಿಡಬೇಕಾದರೆ ಬರೇ ದಯೆ ಒಂದಿದ್ದರೆ ಸಾಕಾಗೋದಿಲ್ಲ. ಧರ್ಮವೂ ಬೇಕು, ಧರ್ಮವೂ ಬೇಕು, ಧರ್ಮವೂ ಬೇಕು. ಆ ಎತ್ತರದ ಧರ್ಮದ ಮುಖಾಂತರ, ಪರೋಪಕಾರದ ಮುಖಾಂತರ, ಮಾನವೀಯ ಗುಣಗಳ ಮುಖಾಂತರ, ನಾನು ಹೇಳಿರ್ತಕ್ಕಂಥ ಕಣ್ಣಿಗೆ ಕಾಣದೇ ಇದ್ದರೂ ನಮ್ಮ ಹೃದಯವನ್ನು ಕಲಕ್ತಕ್ಕಂಥ ಆ ಏನು ಪವಿತ್ರ ಶಬ್ದಗಳಿವೆ, ವಾತ್ಸಲ್ಯ, ಅಂತಃಕರಣ, ಅದೇ ರೀತಿ ಆತ್ಮ, ಕರುಳು, ಈ ರೀತಿ ಇಷ್ಟೇ ಬೆಲೆ ಬಾಳತಕ್ಕಂಥ ಈ ಮಾನವ ಜನ್ಮಕ್ಕೆ ಸಾರ್ಥಕ ಕೊಡ್ತಕ್ಕಂಥ ಎರಡು ಅತ್ಯಂತ ಪವಿತ್ರವಾದ ಶಬ್ದ ಅಂತಂದರೆ ದಯೆ ಮತ್ತು ಧರ್ಮ. ಇವು ನಮ್ಮಲ್ಲಿ ಇದ್ದರೆ ನಾವು ಮನುಷ್ಯರಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ನಮ್ಮ ನಡೆನುಡಿಯಲ್ಲಿ ಕೊರತೆ ಆಯಿತಂದರೆ ಹೆಸರಿಗೆ ಶರೀರದಿಂದ ಮನುಷ್ಯರಾಗಿರಬಹುದು, ಆದರೆ ಹೊರಗಡೆ ಜನ ನಮಗೆ ಬೇರೆ ಹೆಸರಿನಿಂದ ಕರೀತಾರೆ. ನಾವು ಮನೆಯಲ್ಲಿ ನೋಡಿದ್ದೇವೆ ತಾಯಂದಿರಿಗೆ, ಆ ಮಕ್ಕಳೇ ಇರ್ತಾವ್ರ ಮನೆಗಿನೂ ಒಂದು ಮಗುಗೆ ದೆವ್ವ ಅಂತ ಕರೀತಾಳೆ, ಒಂದು ಮಗುಗ ಸುಳ್ಳಿ ಅಂತ ಕರೀತಾಳೆ. ಯಾಕಂದರೆ ಅವಳು ಯಾವಾಗಲೂ ಹುಡುಗಿ ಇದ್ದಾಗ ಸುಳ್ಳೆ ಆಡ್ತಿರ್ತಾಳೆ. ಒಬ್ಬವ ಮನೆಗೆ ಬಂದು ರೂಪಲೆ ದನ ತಿಂದಂಗೆ ತಿಂತಾನೆ, ಏನು ದನ ಇದ್ದಂಗಿದ್ದೆ, ಕಾಲು ತೊಳ್ಕೊಂಬಂಗಿಲ್ಲ, ಮಾರಿ ತೊಳ್ಕೊಂಬಂಗಿಲ್ಲ ಅಂತ. ಸೊ ಇವು ವಾಸ್ತವಿಕ ಗುಣಗಳು, ಮನುಷ್ಯತ್ವದಿಂದ ದೂರ ಹೋಗ್ತಕ್ಕಂಥ ಗುಣಗಳು. ಆದರೆ ದಯೆ ಮತ್ತು ಧರ್ಮ ಅನ್ನುವವು ನಮ್ಮ ಸಂಪತ್ತಾದರೆ ಈ ಪವಿತ್ರ ಜ್ಞಾನ ಯೋಗಾಶ್ರಮದಲ್ಲಿ ಏನು ಚಿಂತನೆ ನಡೆದಿದೆ ಮತ್ತು ನನ್ನ ಅನೇಕ ದಿನಗಳಿಂದ ಆಸೆ ಇದೆ, ಇಲ್ಲಿಯ ಸಜ್ಜನರು ತಾಯಂದಿರು ನಿಶ್ಚಿತ ಒಂದು ಗನಿಷ್ಠವಾದ ಚಿಂತನೆ ಮಾಡಬೇಕು. ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳನ್ನು ನಾನು ಈ ಶತಮಾನದ ಅಪೂರ್ವ ಸಂತ ಅಂತ ಕರಿತೀನಿ. ಆದರೆ ನಾನು ಕರ್ಕೊಂಡ್ರೆ ನಡೆಯೋದಿಲ್ಲ, ಇಲ್ಲಿ ಕೂತವರು ಕರ್ಕೊಂಡ್ರೆ ನಡೆಯುವುದಿಲ್ಲ. ಒಬ್ಬ ರಾಮಕೃಷ್ಣ ಪರಮಹಂಸರು, ತಾಯಿ ಶಾರದಾ ಮಾತೆಯನ್ನು 16 ಜನ ಸಂತರು, ಅವರು ವಿವೇಕಾನಂದರು ಸೇರಿ ಒಂದು ಟ್ರಸ್ಟ್ ಮಾಡಿದ್ರು. ಇವತ್ತು 150 ವರ್ಷಗಳಾದರೂ ಸಹ ಆರದ ನಂದಾದೀಪದಂತೆ ರಾಮಕೃಷ್ಣ ಆಶ್ರಮ ಜಗತ್ತಿಗೆ ಮಾನವೀಯ ವಿಚಾರಗಳಿಂದ, ತತ್ವಗಳಿಂದ, ಸಾಹಿತ್ಯಗಳಿಂದ, ಸಂತರಿಂದ, ಶಿಕ್ಷಣದಿಂದ ಬೆಳಕು ಕೊಡ್ತಕ್ಕಂಥ ಅಪೂರ್ವ ಸಂಸ್ಥೆಯಾಗಿದೆ. ಅಂಥ ಅಪೂರ್ವ ಸಂತರಾದಂಥ ಸಿದ್ದೇಶ್ವರ ಶ್ರೀಗಳನ್ನು ಪಡೆದಂಥ ನಾವು ಈ ದಯೆ ಮತ್ತು ಧರ್ಮ ಅನ್ನುವ ಶಬ್ದಗಳಿಗೆ, ಮಾನವೀಯ ಪ್ರೀತಿ ಅನ್ನುವ ಶಬ್ದಗಳಿಗೆ ಅರ್ಥ ಕೊಡುವ ಹಾದಿಯಲ್ಲಿ ಬರುವ ಕೆಲವೇ ದಿನಗಳಲ್ಲಿ ನಾವು ಏನಾದರೂ ಒಂದು ಯೋಜನಾಬದ್ಧ ಕಾರ್ಯಕ್ರಮ ಹಾಕಿಕೊಳ್ಳದೇ ಇದ್ದರೆ ನಮಗೆ ಮುಂದಿನ ಇತಿಹಾಸ ಕ್ಷಮಿಸುವುದಿಲ್ಲ. ಕಾಲ ವಿಚಿತ್ರ ಇದೆ, ದಿನ ಕಳೆದಂತೆ ಜನ ಮರೆತು ಬಿಡ್ತಾರೆ. ಇಂಥ ಅಮೂಲ್ಯ ಸಂಪತ್ತನ್ನು ಪಡೆದು ಅದರ ಸವಿಯನ್ನು ಜಗತ್ತಿಗೆ ಹಂಚುವ ವಿಶಿಷ್ಟ ಯೋಜನೆಯನ್ನು ಮಾಡಿ ನಾವು ಕಾರ್ಯ ಮಾಡುವುದು ತುಂಬ ಅವಶ್ಯಕತೆ ಇದೆ. ಅಂಥ ದಯೆ, ಧರ್ಮ, ಮಾನವೀಯ ಪ್ರೀತಿಯ ಉಕ್ಕಿ ತುಂಬುವಂಥ ಈ ಆಶ್ರಮ, ಈ ಪವಿತ್ರವಾದ ಅಮೃತ ಜಲ ನಾವೇನಾದರೂ ಜಗತ್ತಿನಲ್ಲಿ ಹಂಚಿದರೆ ಮಲ್ಲಿಕಾರ್ಜುನ ಶ್ರೀಗಳ ಆತ್ಮಕ್ಕೆ, ಸಿದ್ದೇಶ್ವರ ಶ್ರೀಗಳ ಆತ್ಮಕ್ಕೆ ಅಪೂರ್ವ ನಮ್ಮ ಕಾಣಿಕೆ ಸಲ್ಲಿಸದಂತಾಗುತ್ತದೆ. ಅಂತಹ ಒಂದು ಪವಿತ್ರ ಕಾರ್ಯ ನಮ್ಮೆಲ್ಲರಿಂದ ನಡೆಯಲಿ ಅಂಥೇಳಿ ಇವತ್ತಿನ ಈ 3ನೇ ದಿನದ ಗೋಷ್ಠಿಯನ್ನು ತುಂಬ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂಥೇಳಿ ನನ್ನ ಮಾತಿಗೆ ಪೂಜ್ಯರಿಗೆ ಎಲ್ಲರಲ್ಲಿ ವಂದಿಸಿ ವಿರಾಮ ಹೇಳ್ತೇನೆ. ಇದೀಗ ತಮ್ಮ ಅನುಭವದ ನುಡಿಯನ್ನು ಹೇಳಿದ ಸಂತ ಶರಣರಾದ ಶ್ರೀ ಬಸವರಾಜ ಪಾಟೀಲ್ ಅವರಿಗೆ ಸತ್ಕಾರ ಆಶ್ರಮದ ಸದ್ಭಕ್ತರಿಂದ. ತಮ್ಮ ಅನುಭವದ ನುಡಿಯಲ್ಲಿ ನಮ್ಮ ಆಶ್ರಮದ ಭವ್ಯತೆಯನ್ನು, ದಿವ್ಯತೆಯನ್ನು ಹಾಗೂ ಭವಿಷ್ಯದ ರೂಪುರೇಷೆಗಳನ್ನು ನೀಡಿದಂಥ ಸಂತ ಶ್ರೀ ಬಸವರಾಜ ಪಾಟೀಲ್ ಸೇಡಂ ಅವರಿಗೆ ಹೃದಯ ತುಂಬಿದ ಒಂದು ಸತ್ಕಾರ. ಇದನ್ನು ನಮ್ಮ ಆಶ್ರಮದ ಸದ್ಭಕ್ತರಾದ ಮಲ್ಲಿಕಾರ್ಜುನ್ ಹಳ್ಳದವರು ನಡೆಸಿಕೊಡ್ತಾರೆ. ಗುರುವೇ ಮಲ್ಲಿಕಾರ್ಜುನ
ಈಗ ಮುಂದಿನದಾಗಿ ಈ ನಾಡಿನ ಶ್ರೇಷ್ಠ ಸಾಹಿತಿಗಳು, ಅನುಭಾವಿಗಳು 50ಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ ನಾಡಿಗೆ ಸಮರ್ಪಣೆ ಮಾಡಿರತಕ್ಕಂಥ ಶ್ರೀ VS ಮಾಳಿ ನಿವೃತ್ತ ಪ್ರಾಧ್ಯಾಪಕರು ಹಾರುಗೆರೆ ಇವರು ತಮ್ಮ ಅನುಭವಪೂರ್ಣ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿ. ಜ್ಞಾನಯೋಗಿ